ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಏನಪ್ಪ ಅಂತ ಹೇಳಿದ್ರೆ ನಾವು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ. ಸೊ ಅವರು ಬೇರೆ ಕಡೆ ಮನೆ ಕಟ್ಟಿದ್ದಾರೆ. ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮನೆಯೆಲ್ಲ ಹೇಗೆ ಕಟ್ಟಿದ್ದಾರೆ ಅಂತ ಹಂಗೆ ನೋಡಿಕೊಂಡು ಬರೋಣ ಅಂತೇಳಿ ಈಗ ಅಲ್ಲೇ ಹೋಗ್ತಿದ್ದೀವಲ್ಲ. ಅಲ್ಲಿ ತೋಟ ಎಲ್ಲ ಇದೆ, ಚೆನ್ನಾಗಿದೆ ಮನೆ ಕಟ್ಟಿರೋ ಪ್ಲೇಸು. ಸೊ ಅಲ್ಲೇ ಒಲೆ ಹಾಕ್ಕೊಂಡು ಅಡುಗೆ ಎಲ್ಲ ಮಾಡೋಣ ಅಂತ ಎಲ್ಲ ಐಟಮ್ ತೊಗೊಂಡಿದ್ದೀವಿ. ಬಿಸಿಲಿಗೆ ಕಣ್ಣು ಬಿಡೋಕ್ಕೆ ಆಗ್ತಾ ಇಲ್ಲ ಮಾತಾಡೋಕ್ಕೆ. ಸೊ ಬನ್ನಿ ಹೀಗೆ ಓಡೋಣ. ಒಲೆಯಲ್ಲಿ ಅಡುಗೆ ಮಾಡೋಕ್ಕೆ ಸೌದೆ ಬೇಕು. ಸೌದೆ ಟಚಿಂಗ್ ಫುಲ್ಲು ತೆಂಗಿನ ಮರ ಇದೆ. ಸಿಗ್ತಾ ಬಾ, ಸಾಕಾಗಲ್ಲ. ಇನ್ನು ಆ ಕಡೆ ಎಲ್ಲ ಇದೆ. ಈ ನೇಚರಲ್ಲಿ ಬಂದು ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅಂದರೆ ಅಡುಗೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗೇ ಇರುತ್ತೆ. ನವಿಲ್ ನೋಡಿ ಇಲ್ಲೇ ಇದೆ ಅನ್ಸುತ್ತೆ ಹತ್ರ. ಯಾಕೆ ಕಣ್ಣಿಗೆ ಕಾಣಿಸಲ್ಲಪ್ಪ, ನಮ್ಮ ನೋಡಿದ್ರೆ ಯಾಕೋ ಪ್ರಾಣಿಗಳೆಲ್ಲ ಓಡೋಗ್ಬಿಟ್ಟು. ನೋಡಿ ಓಡ್ತಾ ಇದೆ, ಅಲ್ಲಿ ಓಡೋಗ್ತಾ ಇದೆ. ಹಾಂ ಇಲ್ಲ, ಆ ಕಡೆ ಹೊಟ್ಟೋಯ್ತು. ಗಾಳಿ ಅಂತೆ ಗಾಯ್ಸ್. ಇವತ್ತು ನಾವು ಊರಲ್ಲಿ ಅಡುಗೆ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವತ್ತು ನಾವು ಇಲ್ಲಿ ಬಂದು ನಾವು ಇಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಮಗೆ ಒಲೆನೇ ಹಚ್ಚಕ್ಕೆ ಬರ್ತಾ ಇಲ್ಲ. ಹತ್ಕೊಂಡು ಉರಿದ್ಬಿಡ್ತು ಎಲ್ಲ. ಇವಾಗ ನಮ್ಮ ಅಕ್ಕ ಹಚ್ಚಕ್ಕೆ ನೋಡ್ತಾವ್ರೆ. ವಾ ಹತ್ಕೊಬಿಡ್ತು. ಈ ಅಕ್ಕ ಈರುಳ್ಳಿ ಹೋಗ್ಬಿಟ್ಟೈತೆ ಅಂತ ಹೇಳ್ತವ್ರೆ. ನಾವು ಈ ಥರ ಮಾಡುವಾಗ ಅಡುಗೆನ ತಪ್ಪಲೆಗೆ ಮಣ್ಣು ಹಚ್ಬೇಕಂತೆ. ಯಾಕಂದರೆ ಕೆಳಗಡೆ ಕರ್ರಗಾಗ್ಬಿಡ್ದು ಅಂತ. ಊದಿ ಊದಿ ಸಾಕಾಯ್ತು ನೋಡ್ರಿ. ಇಲ್ಲಿ ಮನೆ ಕಟ್ತಿದ್ದಾರೆ. ಕೆಲವೊಂದು ಸಣ್ಣ ಪೈಪ್ ಸಿಕ್ತು, ಐಡಿಯಾ ಮಾಡಿ ಆ ಪೈಪ್ ತೊಗೊಬಂದು ಅದರಲ್ಲಿ ಊದಿ ಹತ್ತಿಸ್ತಾ ಇದ್ದೀವಿ. ವರ್ಕ್ ಆಗ್ತಾ ಇದೆ. ಒಲೆ ಹತ್ತಿಸೋದು ತುಂಬಾ ಕಷ್ಟ. ಹೆಂಗೆ ಮಾಡ್ತಿದ್ರು ಡೈಲಿ ಯಾವಾಗ ಹಿಂಗೆ ಮಾಡಿ ಅವಾಗ ಉರಿಯುತ್ತೆ. ಹೊಗೆ ಜಾಸ್ತಿ. ನೋಡೋಣ ಹಿಂಗೆ ಉರಿಯುತ್ತೆ. ಕಡೆಗೂ ನಮ್ಮ ಆಂಟಿ ಬರೋ ಗಟ್ಟ ಒಲೆ ಹತ್ತಲಿಲ್ಲ. ಈಗ ಉರಿತಾ ಇದೆ. ಸಣ್ಣ ನಾವು ಚಿಕ್ಕ ಹುಡುಗರಿದ್ದಾಗೆಲ್ಲ ಅಲಸಂದೆ ಬೀಜನ ಈ ಥರ ಕೆಂಡದಲ್ಲಿ ಹಾಕಿ ಸುಡ್ತಾ ಇದ್ವಿ. ಈಗ ಅದೇ ಥರ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ. ಕೆಂಡ ಎಲ್ಲ ಸ್ವಲ್ಪ ಆಚೆ ತೆಗೆದ್ಬಿಟ್ಟು ಅಲಸಂದೆ ಬೀಜ ಎಲ್ಲ ಸುಟ್ಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ. ನಮ್ಮ ಮಕ್ಳಿಗೆ ಗೊತ್ತಿಲ್ವಲ್ಲ, ಅವ್ರಿಗೂ ಸ್ವಲ್ಪ ಹೇಳ್ಕೊಡೋಣ ಅಂತ ನೋಡಿ ಸುಟ್ಟಿದ್ದೀವಿ. ಚೆನ್ನಾಗಿ ಬೆಂದಿದೆ ಇದು. ಯಾರ್ದು ಮನೆ ಕಟ್ತಾರದು ಪ್ರಿಯಾ? ಯಾರು ಮನೆ ಕಟ್ತಾರದಲ್ಲಿ? ಎಲ್ಲಿ ಅಡುಗೆ ಎಲ್ಲ ಆಗಿದೆ. ಊಟಕ್ಕೆ ಎಲೆ ಕಿತ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಕರಿಬೇವು. ಇದು ಏನಾರ ಸಾಂಬಾರ್ಗೆ ಹಾಕಿಲ್ಲ ಅಂದರೆ ಕರಿಬೇವಿನ ಸೊಪ್ಪು ಚಿಗ್ರಿ ಇರುತ್ತಲ್ಲ, ತಿಂದರೆ ತಲೆಯಲ್ಲಿ ವೈಟ್ ಏರ್ಸ್ ಬರಲ್ಲ. ಇನ್ನೂ ಶಾರ್ಪ್ ಆಗುತ್ತೆ. ಏನು ಕಣ್ಣು ಶಾರ್ಪ್ ಆಗಿರುತ್ತೆ ಕಾಣಿಸುತ್ತಾ? ತಲೆಯಲ್ಲಿ ವೈಟ್ ಏರ್ಸ್ ಇದೆ. ವೈಟ್ ಏರ್ಸ್ ಎಲ್ಲ ಬ್ಲ್ಯಾಕ್ ಏರ್ಸ್ ಆಗಿರುತ್ತೆ. ಎಲ್ಲ ನ್ಯಾಚುರಲ್ ಕಡೆ. ಇನ್ನೇನು ಯಾರ್ದು ಬಳಸ್ತು ಹುಡುಕ. ಗೈಸ್, ಬೇರೆಯವ್ರು ಹೊಲ ಬಂದು ಕಿತ್ಕೊಂಡು ಹೋಗ್ತಾರೆ ನೋಡಿ. ಕಿತ್ಕೊಂಡು ಹೋಗ್ತಾ ಇದೀವಿ ಫ್ರೆಂಡ್ಸ್. ನೋಡಿ ಇವರು ಜಪಾನಿಂದ ಬಂದಿರೋದು. ಈಗ ಅದೇ
ಹಿಂಗೆ ಇನ್ನು ನ್ಯಾಚುರಲ್ ಛತ್ರಿ ಇದೇ ಪ್ರಮೋಟ್ ಹಾಕೊಡಕ ನನ್ನ ತಂಗಿ ಅಲ್ಲಿ ಹಾವು ನೋಡಿದೆ ಅಂತ ಎದುರಿಸ್ಬಿಟ್ಲು ಗೈಸ್. ಅದು ಹಾವಿತ್ತೋ ಇಲ್ಲೋ ಗೊತ್ತಿಲ್ಲ, ಆದರೂ ಯಾಕೆ ಆ ಕಡೆ ಸವಾಸನೆ ಬೇಡ ಅಂತ ಬಂದ್ಬಿಟ್ವಿ ಈ ಕಡೆಗೆ. ಆ ಕಡೆ ಹಾವು ಸವಾಸ ಬೇಡ ಅಂತ ಈ ಕಡೆ ಬಂದರೆ ಈ ಕಡೆ ಫುಲ್ಲು ಇರುವೆ. ಎಷ್ಟು ಹೊತ್ತು ಎಲೆ ಕಿತ್ಕೊಂಡು ಫುಲ್ಲು ಇರುವೆನೇ ಇದೆ. ಇನ್ನೇನು ಮಾಡೋದು, ಇರುವೆ ಇದ್ರೆ ಇರಲಿ, ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಹೋಗುತ್ತೆ ಅಂದ್ಬಿಟ್ಟು ಅದೆಲ್ಲ ತೊಳ್ಕೊಂಡು ತಿನ್ನೋಣ ಅಂತ ಅದೇ ಎಲೆ ಸ್ವಲ್ಪ ಬಾಳೆ ಎಲೆಲ್ಲ ಕಿತ್ಕೊಂಡು ಬಂದ್ವಿ. ಪಾತ್ರೆ ಎಲ್ಲ ಮಸಿ ಆಗಿದೆ ಅಂತೇಳಿ ಬೇರೆ ಪಾತ್ರೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಸ್ವಲ್ಪ. ಅದನ್ನ ಬೇರೆ ತಪ್ಪಲಿಗೆ ಹಾಕೊಳ್ಳ ಅದು ಪಾತ್ರೆ ಎಲ್ಲ ಮಸಿ ಆಗಿದೆಯಲ್ಲ. ಮರದ ಕೆಳಗಡೆ ಚಾಪೆ ಹಾಕೊಂಡು ಕುತ್ಕೊಂಡು ಎಲ್ಲ ಊಟ ಮಾಡಿದ್ವಿ. ಊಟ ಆದಮೇಲೆ ಒಂದು ಸ್ವಲ್ಪ ಆಟ ಆಡೋಣ ಅಂತೇಳಿ ಎಲ್ಲರೂ ಆಂಟಿ ಒಂದು ಹೊಸ ಆಟ ಹೇಳ್ಕೊಡ್ತೀವಿ ಅಂತ ಕರ್ಕೊಂಡೋಗಿ ಆಟ ಹೇಳ್ಕೊಡ್ತಿದ್ದಾರೆ. ಯಾರೇ ಕಟ್ಟಬೇಕ ಚಲೋ ಚಲೋ ಹೇಳ್ಬೇಕು. ಆಟ ಆಡೋಷ್ಟರಲ್ಲಿ ಸಂಜೆ ಆಗೋಗಿತ್ತು. ಸರಿ ಅಂತೇಳಿ ಮನೆಗೆ ಬಂದ್ವಿ. ನಿನ್ನ ಮಧ್ಯಾಹ್ನದ್ದೇ ಅನ್ನ ಸಾಂಬಾರೆಲ್ಲ ಆಯಿತು, ಅಡುಗೆ ಏನು ಮಾಡೋದೇನಿಲ್ಲ ಅಂತ ಒಂದು ಸ್ವಲ್ಪ ಎಲ್ಲ ಆಟ ಆಡಿಕೊಂಡು ಮಜಾ ಮಾಡಿಕೊಂಡು ಇದ್ವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಮಾಡಿ. ಥ್ಯಾಂಕ್ ಯು.